ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ ಅಂತ ರಾಯರ ದರ್ಶನ ಮಾಡೋದಕ್ಕೆ ಅಂತ ಹೋಗಿದ್ವಿ. ಆಮೇಲೆ ನಾವು ಹೊರಟಿದ್ದೆ ಶಾಪಿಂಗಿಗೆ. ಸ್ಯಾರಿನ ಅಥವಾ ಡ್ರೆಸ್ ಅನ್ನೋ ಕನ್ಫ್ಯೂಷನಲ್ಲಿ ಫಸ್ಟ್ ಹೋಗಿದ್ದು ನಾವು ಸ್ಯಾರಿ ಸೆಕ್ಷನ್ಗೆ. ಸ್ಯಾರೀಸ್ ನೋಡ್ತಾ ಒಂದೊಂದು ಸ್ಯಾರಿಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಅಂದರೆ ಆ್ಯಕ್ಚುಲಿ ಪ್ರೈಸ್ ಕೂಡ ವರ್ತ್ ಅನ್ನಿಸ್ತು. ಕಮ್ಮಿನೇ ಅನ್ನಿಸ್ತು. ಬೇರೆ ಕಡೆ ಎಲ್ಲಾದರೆ 2000 ಆ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ತುಂಬಾ ಕಡಿಮೆ ಸ್ಯಾರಿಗಳು, ತುಂಬಾ ಕಲೆಕ್ಷನ್ಸು ಅಷ್ಟೇ ಚೆನ್ನಾಗಿದ್ದಾವೆ. ನಮಗಂತೂ ತುಂಬಾ ಇಷ್ಟ ಆಗೋಯಿತು. ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಪ್ಯಾಟ್ರನ್ಸ್ ಇದೆ ಅಂತ ಅಂದರೆ ಮಾತ್ರ ಅಷ್ಟು ಚೆನ್ನಾಗಿದೆ. ನಾವು ಕಲರ್ ಅಂತ ನಾವು ನೋಡ್ಕೊಂಡು ಹೋಗಿದ್ದು ಪಿಂಕ್ ಅಥವಾ ಪೀಚ್ ಆ ಥರದ್ರಲ್ಲಿ ನಾವು ನೋಡಿದ್ದು. ಅದರಲ್ಲೇ ಒಂದು 2-3 ಸ್ಯಾರಿನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಅಕ್ಕನ ಮಗಂಗಂತೂ ಈ ಥರ ಬ್ಲಾಗ್ಸು, ಸೆಲ್ಫಿ ವಿಡಿಯೋ ಅಂತಂದರೆ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಅವನಂಗೆ ತಕ್ಕೊತಿದ್ದ. ಅದಾದಮೇಲೆ ನಾವು ಹೋಗಿದ್ದೆ ಡ್ರೆಸ್ ಸೆಲೆಕ್ಷನ್ಸ್ ಕಡೆಗೆ. ಅಲ್ಲಿಗೆ ಹೋದ್ಮೇಲೆ ನಾವು ಕೇಳಿದ್ದು ಡ್ರೆಸ್ಗಳು ಅಲ್ಲಿ ಇರಲಿಲ್ಲ. ಅದಕ್ಕೆ ನಾವು ಜಸ್ಟ್ ಸುಮ್ಮನೆ ನೋಡೋಣ ಅಂತ ಅಂದ್ಬಿಟ್ಟು ಒಂದೊಂದೇ ನೋಡ್ತಾ ಇದ್ವಿ. ಕೆಲವೊಂದು ಚೂಡಿದಾರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಕುರ್ತಾ ಸೆಟ್ಸ್ ಆಗಲಿ, ಕ್ವಾಡ್ ಸೆಟ್ ಆಗಲಿ ಎಲ್ಲದು ಚೆನ್ನಾಗಿತ್ತು. ಬಟ್ ನಾವು ಕೇಳಿದಿರಲಿಲ್ವಲ್ಲ, ಅದಕ್ಕೆ ನಾವು ಸುಮ್ಮನೆ ನೋಡ್ತಾ ಇದ್ವಿ ನೆಕ್ಸ್ಟ್ ಟೈಮ್ ಬಂದು ತೊಗೊಳ್ಳೋಣ ಅಂತ. ಅಲ್ಲಿಂದ ಮನೆಗೆ ಬಂದಮೇಲೆ ಸ್ಯಾರಿ ಹೇಗಿದೆ ಅಂತ ನೋಡ್ತಾ ಇದ್ವಿ. ಅದರಲ್ಲಿ ಗೋಲ್ಡ್ ಕಲರ್ ಸ್ಯಾರಿ ಅಮ್ಮಂಗೆ ಇಷ್ಟ ಆಯಿತು ಅಂದ್ಬಿಟ್ಟು ಇದೊಂದು ತುಂಬ ದಿನದಿಂದ ಕೇಳ್ತಾಯಿದ್ರು ಇದನ್ನು. ಹಾಗಾಗಿ ಇದೊಂದು ಪರ್ಚೇಸ್ ಮಾಡಿದ್ವಿ. ಈ ಸ್ಯಾರಿನ ಪರ್ಚೇಸ್ ಮಾಡಿದ್ವಿ. ಇದು ಅಷ್ಟೇ ಈ ಥರ ಪ್ಯಾಟ್ರನಲ್ಲೂ ಇರಲಿಲ್ಲ, ಈ ಕಲರು ಇರಲಿಲ್ಲ ಅಂತ ಗ್ರ್ಯಾಂಡಾಗಿತ್ತು ಅಂದ್ಬಿಟ್ಟು ವರ್ತ್ ಅನ್ನಿಸ್ತು ಪ್ರೈಸ್ ಎಲ್ಲ. ಅದಕ್ಕೆ ಪರ್ಚೇಸ್ ಮಾಡಿದ್ವಿ. ಈ ಸ್ಯಾರಿ ಎಲ್ಲ ನೋಡಾದ್ಮೇಲೆ ಇವಳು ನಮ್ಮ ಅಕ್ಕನ ಮಗಳು ಬಂದಿದ್ಲು. ಅವಳು ಅಷ್ಟೇ ಸ್ಯಾರಿ ಅಂದರೆ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ. ಅದರಲ್ಲೂ ನಾವೇನು ತೊಗೋತೀವೋ ಅದನ್ನೇ ನೋಡ್ತಾ ಇರ್ತಾಳೆ ಯಾವಾಗ್ಲೂ. ಅವಳ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಕೂತಿದ್ವಿ. ಅಮ್ಮ ಇವಳಿಗೆ ಮಾತ್ರ ಪಾನಿಪುರಿ ಕೊಡಿಸ್ಬೇಡ. ನಿಂಗೆ ಏನು ಬೇಕು? ಪಾನಿಪುರಿನೋ ಮಸಾಲೆ ಪುರಿನೋ ಏನು ಬೇಕು? ಮಸಾಲೆ ಪುರಿ ಅಲ್ಲೆಲ್ಲ ಚಿಕ್ಕಿಗೆ ಹೇಳು ಏನು ಬೇಕು ಅಂತ. ಅವಳೇ ಕೊಡೋಳು ದುಡ್ಡು. ಚಿಕ್ಕಿಗೆ ಏನು ಕೇಳು ಅಂದರೆ ಚಿಕ್ಕಿ ಅಲ್ಲಿ ಕೇಳು. ನಿಂಗೇನು ಇಷ್ಟ ಮಗಳೇ? ನಿಂಗೇನು ಇಷ್ಟ ಹೇಳು. ಪಾನಿಪುರಿ, ಆಮೇಲೆ ಮಸಾಲೆ ಪುರಿ. ಗೋ ಅವಳೇ ದುಡ್ಡು ಕೊಡು. ಏನು ಒಂದೇ ₹1 ಅಷ್ಟೇ ಸಾಕಾ? ಯಾರು ಕೊಡಲ್ಲ ಅಲ್ಲಿ ₹1. ಇದು ಚಿಕ್ಕಿದ, ಇದು ಅಮ್ಮಮ್ಮಂದ ಚಿಕ್ಕಿದ. ಅಮ್ಮಮ್ಮಂದು ಅಮ್ಮಮ್ಮಂದು. ಯಾರು? ನಿನಗೆ ಮದುವೆಯಲ್ಲಿ ಎಂಥ ಸ್ಯಾರಿ ಬೇಕು? ಇದು ಈ ಥರ ಸ್ಯಾರಿ ಬೇಕಾ? ಅವಾಗ ಟ್ರೆಂಡ್ ಬೇರೆ ಥರ ಇದ್ರೆ ಇದೆ ಸಾಕು. ಸಾಕಾ? ಅಜ್ಜಿದೆ ಸಾಕಾ ನಿಂಗೆ? ಇದು ಸಾಕು. ನಿಂದೆ ನಂದಲ್ಲ, ಅದು ಅಜ್ಜಿದು. ಫುಲ್ ಅದೇ. ಹಾಗಾದ್ರೆ ಇದೆ ಸಾಕು ನನಗೆ. ಅದಿಷ್ಟ ಆಯ್ತಾ ಮಗಳೇ ನಿಂಗೆ? ಇದು ರೇಷ್ಮೆ ಹೊಲ್ಸೋಣ. ಈ ಮಳೆಯಲ್ಲಿ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿತ್ತು. ಪಾನಿಪುರಿ ತಿಂದ್ಕೊಂಡು ಇವತ್ತಿನ ವ್ಲಾಗ್ ಏನು ಮಾಡ್ತಿದ್ದೀನಿ. ಬಾಯ್.